ನಾರಾಯಣ್ ಭಟ್ರೆ, ನೀವು ಈ ಮಾತನ್ನ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಹೇಳಿದ್ರೆ ಹೆಂಗೆ? No, what actually happened. ಹೇಳ್ತಾರೆ, ನಿಮ್ ಕಕ್ಷಿಗಾರರು ಹೇಳ್ತಾರೆ, ಹೇಳಿದ್ರಲ್ಲಿ ನಾನು ತಪ್ಪು ಅಂತ ಹೇಳಲ್ಲ. ಯಾವಾಗ ಅವರು ತಮ್ಗೆ ಮನೆಯವ್ರಿಗೆ ತಿಳಿದಲ್ನೇ ಈ ತರ ವ್ಯವಹಾರಗಳು ಮಾಡ್ಬಿಡ್ತಾರೆ, ಅವಾಗ ಈ ತರ ಸಿಕ್ಕಾಕೋತಾರೆ. ಕೋಆಪರೇಟಿವ್ ಬ್ಯಾಂಕ್ ಇತ್ತು, ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವ ಸಾಲ ಬೇಕಾದ್ರೂ ತಗೋಬೋದಾಗಿತ್ತು, ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಬರ್ಕೊಡ್ಬೋದಾಗಿತ್ತು. ಶಂಕರನಾರಾಯಣ್ ಭಟ್ರೆ, ನೀವು ಈ ಮಾತನ್ನ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಹೇಳಿದ್ರೆ ಹೆಂಗೆ? No, what actually happened. ಹೇಳ್ತಾರೆ, ನಿಮ್ ಕಕ್ಷಿಗಾರರು ಹೇಳ್ತಾರೆ, ಹೇಳಿದ್ರಲ್ಲಿ ನಾನು ತಪ್ಪು ಅಂತ ಹೇಳಲ್ಲ. ಯಾವಾಗ ಅವರು ತಮ್ಗೆ ಮನೆಯವ್ರಿಗೆ ತಿಳಿದಲ್ನೇ ಈ ತರ ವ್ಯವಹಾರಗಳು ಮಾಡ್ಬಿಡ್ತಾರೆ, ಅವಾಗ ಈ ತರ ಸಿಕ್ಕಾಕೋತಾರೆ. ಗೊತ್ತಾಯ್ತಲ್ಲ? Whether her husband was present when this transaction took place, or plaintiff's husband present? No. Her husband is a car driver. And, so what? Probably. So what? So what? What is that dire necessity for you? That's what I'm just. What is the dire necessity? Not even waiting for a day, and you wanted that loan. That too from a private party. No, for the requirement of her parents, she has. Sir, ಅವೆಲ್ಲ ಹೇಳೋದು ಬೇಡ, ಚೆನ್ನಾಗಿರೋದಿಲ್ಲ ಅವೆಲ್ಲ. ರಿಟರ್ನ್ ಸ್ಟೇಟ್ಮೆಂಟ್ ನೋಡಿ ಏನಂತಿದೆ ಅಂತ. ಅದನ್ನೇ ಹೇಳಿದ್ದಾರೆ ನೋಡಿ ಸ್ವಲ್ಪ ದಯವಿಟ್ಟು. ಅದನ್ನೇ ಹೇಳಿದ್ದಾರೆ ಅಂತ ನೀವು ಹೇಳ್ಬಿಟ್ರೆ ಅಲ್ಲಿರೋದು ಬೇರೆ ಇದೆಯಲ್ಲ. ರಿಟರ್ನ್ ಸ್ಟೇಟ್ಮೆಂಟ್ ನೋಡಿ. Denied the entire case of the plaintiff. That is your written statement. True. ಮತ್ತೆ ಅದನ್ನೇ ಹೇಳಿದ್ದಾರೆ ಅಂತ ನೀವು ಈಗ ನಾನು ಕೇಳಿದ್ಮೇಲೆ ಹೇಳಿದ್ರೆ ಆಗಲ್ಲ ಭಟ್ರೆ, ಹಾಗಾಗಲ್ಲ. ಪ್ಯಾರಾ 14 ನಲ್ಲಿ ಎಲ್ಲ ಕೇಳೋ, ಎಲ್ಲ ಡಿನೇ ಮಾಡೋ, ಆಮೇಲೆ ನೋಡೋಣ. ಅಲ್ಲ, ಫರ್ದರ್ ಹೇಳಿದ್ದಾರೆ ಒಂದ್ಸಲ ಹೇಳಿದ್ದಾರೆ ನೋಡಿ ಏನಂತ. No, para 14 written statement, what has been stated, the defendant specifically submits that her parents being in need of funds had. Plaintiff ಕಳ್ಳ ಅವಳು ಚೆಕ್ ಎಲ್ಲ ಕಿತ್ಕೊಂಡ್ಬಿಟ್ಲು. ದಟ್ ಈಸ್ ಯುವರ್ ರಿಟನ್ ಸ್ಟೇಟ್ಮೆಂಟ್. ಒಂದ್ ವೇಳೆ ಆತರ ಪ್ಲೇಂಟಿಫ್ ಹಣನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರೆ ಈ ರಿಟರ್ನ್ ಸ್ಟೇಟ್ಮೆಂಟ್ ಹಾಕುವಾಗ ತಮ್ಗೊಬ್ರು ವಕೀಲರಿದ್ರಲ್ಲ ಅವ್ರ ಹತ್ರ ಹೇಳಿ, ಚೆಕ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಿಸ್ಬೇಕಾಗಿತ್ತು. ಕ್ರಿಮಿನಲ್ ಕಂಪ್ಲೇಂಟ್ ಆಗಿದೆ, ಅದ್ರದ್ದು ರಿಸಲ್ಟ್ ನೋಡಿ. ಇಬ್ಬರ ಮೇಲೂ ಕೇಸ್ ಆಗಿ 2 ಎಕ್ವಿಟಲ್ ಆಗಿದೆ. ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ಅದ್ಯಾಕೆ ಅಂತ ಹೇಳಿ ಅವ್ರ ಗಂಡಂದ್ರು ಬೈದ್ರು, ನಾಚಿಕೆ ಆಗಲ್ವಾ ನಿಮ್ಗಳಿಗೆ ನಮ್ಗೆ ಹೇಳ್ದಲ್ಲ ಇವೆಲ್ಲ ಮಾಡಿದೀರಾ ಅಂತ. ಮಿಸ್ಟರ್ ನಾಯಕ್ ಬರ್ಲಿ, ಅವರು ಸೂಟ್ ಕ್ಲೈಮ್ಗಿಂತ ಕಮ್ಮಿ ಗಿಮ್ಮಿ ಎಲ್ಲ ಅಂದ್ರೆ ಕಷ್ಟ. ಅವರು ಪೇಮೆಂಟ್ ಮಾಡಿದ್ರು. ಐ ಹ್ಯಾವ್ ಜಸ್ಟ್ ಬ್ರಾಟ್ ದ ನೋಟಿಸ್ ಆಫ್ ದ ಕೋರ್ಟ್. ತಾವು ಇರ್ಲಿಲ್ಲ, ನಾನು ಇರ್ಲಿಲ್ಲ. ವಿ ಗೋ ಬೈ ದಿ ರೆಕಾರ್ಡ್ಸ್. ಅದೇ ರೆಕಾರ್ಡ್ಸ್ ಅಲ್ಲೇ ಅವರು she according to her, we will see if the settlement fails, what should be done, we will see. Yes, yes, mister, where is your client? He is present, your lordship. I have spoken to him, your lordship. He is saying that the present value of the property is more than 50 lakhs. If they are ready to pay around 30 lakhs, he is ready to take that. They had offered 24 lakhs. If they are ready to give 30 lakhs, he is ready to take that. ಮನೆ ಕಟ್ಟಿದ್ದಾರೆ ಇದರಲ್ಲಿ. ಆವತ್ತಿನ ದಿವಸ ಸೈಟ್ ಇತ್ತು. ಅದೇನ್ ನೋಡಿ, ಅದು ಆಫರ್ ನೋಡಿ ಮಾತಾಡಿ. ಈಗ ನೀವು 24 ಇದ್ದೀರಿ, ಅವ್ರು 30 ಕೇಳ್ತಾ ಇದಾರೆ ಅಷ್ಟೇ. 30 ಕೇಳ್ತಿಲ್ಲ, ಅವ್ರು 50 ಇಲ್ಲ 30. 50 is the present property value. 50 is the present value. You wanted 30 only. Yes, sir. That's the point. My lord, 24 to 30 is not a big amount. You can still sit and then find out. We can do that. My lords may have this on Monday, Tuesday, my lord. I see that. No, why not today? Let them sit, no? If it is possible, freeze it, no? Sit and finalize. ಮಾಡ್ಕೊಂಡು ಬನ್ನಿ, ಟೈಮ್ ಇದೆ. ನಾನು 5:15 ತನಕ ಇರ್ತೀನಿ, ಏನು ಯೋಚನೆ ಮಾಡ್ಬೇಡಿ. I have a meeting at 5:45, so I'll be here in the court up to 5:30. I have other work also. No, ನೋಡಿ, ಆದ್ರೆ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡಿ. If it is feasible, freeze it so that the matter can go before the ಲೋಕ್ ಅದಾಲತ್.
and then you will get back the court fee. That's correct. ಅವ್ರಿಗೂ ಕೋರ್ಟ್ ಫೀ ಸಿಗುತ್ತೆ, ನಿಮಗೂ ಕೋರ್ಟ್ ಫೀ ಸಿಗುತ್ತೆ. ಸೂಟೇ ತೀರ್ಮಾನ ಆಯ್ತು ಅಂತಂದ್ರೆ ವಿಲ್ ಗೆಟ್ ದಿ ಕೋರ್ಟ್ ಫೀ. ವಿಲ್ ರೆಫರ್ ಇಟ್ ನೋ 14th ಇಲ್ಲೇ ಕೂತ್ಕೊಂಡು ಫ್ರೀಸ್ ಮಾಡ್ಬಿಡಿ, ಆಮೇಲೆ ಜಾಯಿಂಟ್ ಮೆಮೊ ಹಾಕಿ. ಮಾಡಿಸ್ತೀನಿ, ಲೋಕ ಅದಾಲತ್ಗೆ ಹಾಕಿ ನಾವು ಮಾಡಿಸ್ತೀವಿ. Joint memo filed, party is present, joint memo filed. In of the joint memo, matter is referred to the ensuing Lok Adalat scheduled to be held on 14th of September 2024. Parties are directed to be present before the Lok Adalat positively with their respective counsels. Please. ಪ್ರಾಪರ್ ಆಗಿ ಹಾಕಿ. ಅವರು ಶಾಂತನ್ ಗೌಡ್ರ ಸಾಹೇಬ್ರದ್ದು ಒಂದು ಜಜ್ಮೆಂಟ್ ಇದೆ, ನಾನು ಅವ್ರಿಗೂ ಹೇಳಿದ್ದೀನಿ, ನಮ್ಮ ಲೋಕ್ ಅದಾಲತ್ ನಡೆಸ್ತಕ್ಕಂಥ ಜಡ್ಜಸ್ ಅವ್ರಿಗೂ ಹೇಳಿದ್ದೀನಿ. ದೇ ಆಲ್ಸೋ ಕೀಪ್ ದಟ್ ಜಜ್ಮೆಂಟ್ ರೆಡಿಲಿ ವಿತ್ ದೆಮ್. There the attraction is you will get back the 100% court fee. I am aware of that. That ತಗೊಂಡಿದ್ದೀನಿ. that copy ಇಟ್ಕೊಂಬಿಡಿ ಅಷ್ಟೇ. And if it is the suit is settled in the trial court, if you are cleverly and conveniently draft, you will also get back the court fee paid in the trial court. ಟ್ರಯಲ್ ಕೋರ್ಟ್ ಆಲ್ಸೋ ನಾನು That's- ತಗೊಂಡಿದ್ದೀನಿ ಆ ತರ. ಅದೇ ಅದು ಮಾಡಿದ್ರೆ ಅದನ್ನ ಕರೆಕ್ಟ್ ಆಗಿ ಹೇಳಿ, ಅದ್ರ ಪ್ರಕಾರ ಮಾಡಿ. ನಮ್ಮವ್ರಿಗೂ ಹೇಳಿದ್ದೀನಿ, ತುಂಬಾ ಆ ವಿಚಾರದಲ್ಲೆಲ್ಲ ಸ್ಟ್ರಿಕ್ಟ್ ಆಗಿ ಇರಬೇಡಿ. ರಾಜಿ ಮಾಡ್ಕೊಳ್ತಾ ಇರುವಾಗ ರಾಜಿ ಮಾಡ್ಕೊಳ್ಳಕ್ ಬಿಡಿ. ಈ ಒಬ್ಬಿಬ್ರಿಂದ ಬರುವಂತದ್ರಲ್ಲೇನೆ ಸರ್ಕಾರನೇ ಆಗ್ಲಿ ನ್ಯಾಯಾಲಯ ಆಗ್ಲಿ ತುಂಬಾ ಶ್ರೀಮಂತರಾಗುವಂತ ಅವಶ್ಯಕತೆ ಇಲ್ಲ ಅಂತ. ಇಟ್ಸ್ ಅನ್ ಇನ್ಸೆಂಟಿವ್ ಫಾರ್ ದಿ ಪಾರ್ಟೀಸ್ ಟು ಸೆಟಲ್ ದಿ ಮ್ಯಾಟರ್. ದಟ್ಸ್ ದಿ ರೀಸನ್. ಅಂಡ್ ಕ್ವೈಟ್ ಎ ಗುಡ್ ಅಮೌಂಟ್ ಆಫ್ ಕೋರ್ಟ್ ಫೀಸ್ ಸ್ಪೆಂಟ್ ಬೈ ಯು ಅಂಡ್ ಹಿಮ್. Yes. ಬೆಟರ್. Much obliged. ಅವ್ರನ್ನ ಅಲ್ಲಿ ಸೈನ್ ಹಾಕ್ಸಿ ಕೊಡಿ. ಈಗ ಇಬ್ರು ಒಂದ್ ಮೆಮೊ ಬರೀರಿ. Yes, ಮೆಮೊ sir. ಬರ್ದು ಇಬ್ರು ಸೈನ್ ಹಾಕಿ, ಪಾರ್ಟಿಗಳದ್ದು ಸೈನ್ ಹಾಕಿ, ಕೆಳಗಡೆ Yes, sir. ಮೊಬೈಲ್ ನಂಬರ್ ಬರೀರಿ. Yes, your lordship. So that if in case if they are late, we can call them and then see that we can pass over the matter. Otherwise, there is a tendency, none peers refer to court. That should not happen, Indeed. right? Indeed. List number 2, seal number 10, Nagaya. ಹಾಕದ್ರ ಬೇರೆ ಅಫಿಡವಿಟ್ ಕೊಡಿ. ಅವ್ರಿಗೆ ನಮ್ಮ ಇವ್ರಿಗೆ ತೋರಿಸಿದಿರಾ ಕಾಂತರಾಜ್ ಅವ್ರಿಗೆ? ಕಾಂತರಾಜ್ ಅವ್ರಿಗೆ ಅದಕ್ಕೆ ಸಮರ್ಪಕವಾಗಿದೆಯಾ ಕಾಂತರಾಜ್ ಅವ್ರೆ? ಇದೆ ಒಂದು ಪ್ಯಾರಾ 2 ಯು ಲಾಸ್ಟ್ ಮೈ ಕೈಂಡ್ಲಿ ಸಿಮ್ ಕೊಡಮ್ಮ. ಓನ್ಲಿ ವಿತ್ ರಿಗಾರ್ಡ್ ಟು ಪೊಸೆಷನ್ ಒಂದ್ ಸ್ವಲ್ಪ ಹೇಳಲಿಲ್ಲ ಅವರು. ಆಯ್ತು, ನಾವು ಕ್ಲಾರಿಫೈ ಮಾಡೋಣ. ಅವ್ರು ಹಾಕೋದ್ ಹಾಕ್ಲಿ, ಆಗ್ಬೋದು ಅವ್ರು ಹಾಕೋದ್ ಹಾಕ್ಲಿ. ಕರೆಕ್ಟ್. ನಾವು ಅವ್ರ ಜಜ್ಮೆಂಟ್ ಬರೆಯಕ್ ಹೌದು. ಹೇಳ್ತಿಲ್ಲ. ಟು ಫೈಲ್ ಅಫಿಡವಿಟ್, ಹೌದು ವಿಲ್ ರೈಟ್ ಇಟ್. ಅಷ್ಟೇ. ಹಾ, ಬರ್ಕೊಳ್ಳಿ. ಶ್ರೀ ಬಂದಿದ್ದಾರೆ ಇವರು, ದಯಾನಂದ್ ಮೂರ್ತಿ ಬಂದಿದ್ದಾರೆ. ಶ್ರೀ ದಯಾನಂದ್ ಮೂರ್ತಿ ಅಪಲೆಂಟ್ ಪ್ರೆಸೆಂಟ್. ತಮ್ಮ ಸೆಕ್ರೆಟರಿ ಅವ್ರು ಇದ್ದಾರಾ? ಹಾ ಬಂದಿದ್ದಾರೆ. ಸೆಕ್ರೆಟರಿ ಬೆಗರ್ಸ್ ಕಾಲೋನಿ ಪ್ರೆಸೆಂಟ್. ಐ ಆಮ್ ಸಾರಿ ಬಂದಿಲ್ಲ. ಆಲ್ ರೈಟ್. ಇಲ್ವಾ? ಇಲ್ಲ ಇದು ನನ್ ಅಪಿಯರ್ಸ್ ಆನ್ ಬಿಹಾಫ್ ದಿ ರೆಸ್ಪಾಂಡೆಂಟ್ ಶ್ರೀ ಕಾಂತರಾಜ, ಲರ್ನೆಡ್ ಕೌನ್ಸಿಲ್ ಫಾರ್ ದಿ learned senior counsel for the respond present. Full stop. Next para. On record, the matter can be disposed of with the submission made on behalf of the parties. Full stop. Next para. Facts in brief which are utmost necessary for disposal of the appeal are as under. A suit was filed by the appellant herein for the relief of permanent injunction in respect of the following properties. Hereinafter referred as suit properties. 4 schedule ಇದೆ A, B, C, D ಅಂತ. ಆಯ್ತಾ? ನೆಕ್ಸ್ಟ್ ಪರ. Suit in OS number 8679 of 2007. Next para. Suit on contest came to be dismissed. First, next para. Thereafter, the unsuccessful plaintiff has filed the present appeal. Next para. Nagaya, that counsel brought to the notice of this court that the DW1, the officer of the defendant, made a categorical admission that the defendant, that the plaintiff is in possession of the suit property. First, next para. Possession of the suit property, therefore, learned trial judge dismissing the suit is incorrect. First, there is, after hearing the arguments of both sides, this court has noted that there is some serious dispute as to the very identity of the property. It is in that context that the affidavits came to be filed. First, admittedly, the claim of the plaintiff is in respect of survey number 51 of which village? Sarnai Guru Nalina? Please,
Lagere village. Lagere village, Srigandat Kavlu, Magdi Main Road, Posta. The affidavit would make it clear that the plaintiff would not claim any right whatsoever in respect of surrey number 6